ಸ್ಯಾಂಡಲ್ವುಡ್ನ ಭರವಸೆಯ ನಿರ್ದೇಶಕ ಕಮ್ ನಾಯಕನಾಗಿ ಗುರುತಿಸಿಕೊಂಡ ರಿಷಬ್ ಶೆಟ್ಟಿ ಸದ್ಯ ಕಾಂತಾರದ ಧ್ಯಾನದಲ್ಲಿದ್ದಾರೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ಚಿತ್ರ ಮತ್ತು ಪಾತ್ರಕ್ಕೆ ಜೀವ ತುಂಬಲು ಶ್ರಮಿಸ್ತಾ ಇದ್ದಾರೆ. ಕಾಂತಾರದ ಕೆಲಸಗಳಿಂದ ಬಿಡುವನ್ನ ಪಡೆದು ಬಾಲಿವುಡ್ನತ್ತ ಮುಖ ಮಾಡ್ತಾ ಇದ್ದಾರೆ. ಸದ್ಯ ಛತ್ರಪತಿ ಶಿವಾಜಿ ಚಿತ್ರವನ್ನ ಅವರು ಒಪ್ಪಿಕೊಂಡಿದ್ದಾರೆ. ಇದರ ನಡುವೆ ಪ್ರಭಾಸ್ ಜೊತೆ ರಿಷಬ್ ಶೆಟ್ಟಿ ಅವರು ಕೈ ಜೋಡಿಸಿದ್ದಾರೆ ಎನ್ನುವ ಸುದ್ದಿ ಗುಲ್ಲಾಗಿದೆ. ಪ್ರಭಾಸ್ ಅಭಿಮಾನಿಗಳನ್ನ ಈ ಸುದ್ದಿ ಖುಷಿಪಡಿಸಿದೆ. ಕನ್ನಡದ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಈ ಹಿಂದೆ ಪ್ರಭಾಸ್ ಜೊತೆ 3 ಚಿತ್ರಗಳನ್ನ ಘೋಷಣೆ ಮಾಡಿತ್ತು. ಆ ಪೈಕಿ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ 2 ಕೂಡ ಒಂದು ಅಂತ ಹೇಳಿತ್ತು. ಆದರೆ ಇನ್ನೆರಡು ಚಿತ್ರಗಳ ವಿವರಗಳನ್ನ ಹೊಂಬಾಳೆ ಸಂಸ್ಥೆ ಹಂಚಿಕೊಂಡಿರಲಿಲ್ಲ. ಹೀಗಾಗಿ ಪ್ರಭಾಸ್ ಅವರ ಈ 2 ಚಿತ್ರಗಳನ್ನ ಯಾರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವಂತಹ ಕುತೂಹಲ ಅನೇಕರಲ್ಲಿತ್ತು. ಇದಕ್ಕೆ ಉತ್ತರ ಎನ್ನುವಂತೆ ರಿಷಬ್ ಶೆಟ್ಟಿ ಅವರ ಹೆಸರು ಸದ್ಯ ಕೇಳಿ ಬರ್ತಾ ಇದೆ. ಹಾಗಂತ ರಿಷಬ್ ಶೆಟ್ಟಿ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇಲ್ಲ. ಪ್ರಭಾಸ್ಗೋಸ್ಕರ ಒಂದು ಅದ್ಭುತ ಕಥೆಯನ್ನ ಬರೆದುಕೊಡುವ ಭರವಸೆಯನ್ನ ಹೊಂಬಾಳೆ ಸಂಸ್ಥೆಗೆ ನೀಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಸದ್ಯ ಹೊಂಬಾಳೆ ಸಂಸ್ಥೆ ಪ್ರಭಾಸ್ಗೋಸ್ಕರ ನಿರ್ಮಾಣ ಮಾಡಲಿರುವಂತಹ ಮುಂದಿನ ಚಿತ್ರಕ್ಕೆ ರಿಷಬ್ ಶೆಟ್ಟಿ ಕಥೆಯನ್ನ ಬರಿತಾ ಇದ್ದಾರೆ ಎನ್ನುವಂತಹ ಸುದ್ದಿ ಸದ್ಯ ಕೇಳಿ ಬರ್ತಾ ಇದೆ. ತೆಲುಗು ನಿರ್ದೇಶಕರಿಗಿಂತ ಪ್ರಭಾಸ್ಗೆ ಕನ್ನಡದ ನಿರ್ದೇಶಕರ ಮೇಲೆ ಒಲವು ಹೆಚ್ಚಾಗಿದೆ. ಕನ್ನಡ ನಿರ್ದೇಶಕರ ಮೇಲೆ ನಂಬಿಕೆ ಕೂಡ ಹೆಚ್ಚಾಗಿದೆ ಎನ್ನುವ ಮಾತುಗಳು ಸದ್ಯ ಕೇಳಿ ಬರ್ತಾ ಇದೆ. ತೊಂಬತ್ತೆರಡನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ ಎಸ್.ಎಂ. ಕೃಷ್ಣ ಹಲವು ರಾಜಕೀಯ ಮುಖಂಡರಿಗೆ ಗುರುವಾಗಿದ್ದಾರೆ. ಅದರಲ್ಲೂ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ರಮ್ಯಾ ಸೇರಿದಂತೆ ಹಲವರಿಗೆ ರಾಜಕೀಯ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಇವರ ನಿಧನಕ್ಕೆ ರಾಜಕೀಯ ಮುಖಂಡರು ಕಣ್ಣೀರನ್ನ ಹಾಕಿದ್ದಾರೆ. ಎಸ್.ಎಂ. ಕೃಷ್ಣ ನಿಧನದ ಸುದ್ದಿಯನ್ನ ತಿಳಿದಂತಹ ಮೋಹಕತಾರೆ ರಮ್ಯಾ ಭಾವುಕರಾಗಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ನಿಧನದ ಸುದ್ದಿ ಕೇಳಿ ಮೋಹಕತಾರೆ ರಮ್ಯಾ ಸದಾಶಿವನಗರದಲ್ಲಿರುವಂತಹ ಅವರ ಮನೆಗೆ ಬಂದು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ರಮ್ಯಾ ಅವರನ್ನ ರಾಜಕೀಯಕ್ಕೆ ಬರುವಂತೆ ಪ್ರೇರೇಪಿಸಿದ್ದ ಎಸ್.ಎಂ. ಕೃಷ್ಣ ಅವರನ್ನ ತಂದೆ ಸಮಾನರಂತೆ ರಮ್ಯಾ ಅವರು ಕಾಣ್ತಾ ಇದ್ರು. ಹೀಗಾಗಿ ಅವರನ್ನ ಕಳೆದುಕೊಂಡ ನೋವಿನಲ್ಲಿ ರಮ್ಯಾ ಇದ್ದಾರೆ. ಅವರ ನಿಧನದಿಂದ ಮಾನಸಿಕವಾಗಿ ನೋವಾಗಿದೆ ಅಂತ ರಮ್ಯಾ ಹೇಳಿದ್ದಾರೆ. ನಾನು ಯಾವುದೇ ಹೇಳಿಕೆಯನ್ನ ಕೊಡುವುದಕ್ಕೆ ಆಗುವುದಿಲ್ಲ. ನನಗೆ ಮಾನಸಿಕವಾಗಿ ನೋವಾಗಿದ್ದು ಮಾತನಾಡುವ ಸ್ಥಿತಿಯಲ್ಲೂ ಕೂಡ ನಾನಿಲ್ಲ ಅಂದಷ್ಟೇ ರಮ್ಯಾ ಅವರು ಅಂತಿಮ ನಮನವನ್ನ ಸಲ್ಲಿಸಿ ಅಲ್ಲಿಂದ ತೆರಳಿದ್ದಾರೆ. ರಮ್ಯಾ ರಾಜಕೀಯ ಭವಿಷ್ಯಕ್ಕೆ ಎಸ್.ಎಂ. ಕೃಷ್ಣ ಅವರೇ ಬುನಾದಿಯನ್ನ ಹಾಕಿದ್ರು. ಸಿನಿಮಾಗಳಲ್ಲಿ ಸತತ 10 ವರ್ಷಗಳ ಕಾಲ ನಂಬರ್ 1 ನಟಿಯಾಗಿ ಮಿಂಚಿದ್ದ ರಮ್ಯಾ ಅವರನ್ನ ರಾಜಕೀಯಕ್ಕೆ ಕರೆತಂದಿದ್ದು ಎಸ್.ಎಂ. ಕೃಷ್ಣ ಅವರೇ. ಅಲ್ಲು ಅರ್ಜುನ್ ಸಿನಿಮಾ ಪುಷ್ಪ 2 ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಸದ್ದು ಮಾಡ್ತಾ ಇದೆಯೋ ಹಾಗೆ ವಿವಾದದಲ್ಲೂ ಕೂಡ ಅಷ್ಟೇ ಸದ್ದು ಮಾಡ್ತಾ ಇದೆ. ಒಂದಲ್ಲ ಒಂದು ವಿವಾದಗಳಿಂದ ಈ ಚಿತ್ರತಂಡ ಗದ್ದಲವನ್ನ ಎಬ್ಬಿಸಿದೆ. KGF 2 ಅನ್ನ ಮುಂದಿಟ್ಟುಕೊಂಡು ಟೀಕೆಗಳನ್ನ ಮಾಡ್ತಾ ಇದ್ದಂತಹ ಪುಷ್ಪ 2 ತಂಡ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಬಿಡುಗಡೆಯವರೆಗೂ ಯಶ್ ಸಿನಿಮಾದ ದಾಖಲೆಯನ್ನ ಹಿಂದಿಕ್ಕುವುದೇ ತನ್ನ ಗುರಿ ಎನ್ನುವಂತೆ ಚಿತ್ರತಂಡ ಹೇಳಿಕೆಯನ್ನ ಕೂಡ ನೀಡಿತ್ತು. ಇನ್ನು ಬಿಡುಗಡೆಯ ವೇಳೆ ಅಲ್ಲು ಅರ್ಜುನ್ ತಮಿಳುನಾಡು, ಕೇರಳದಲ್ಲೆಲ್ಲ ಪ್ರಚಾರವನ್ನ ಮಾಡಿ ಬಂದಿದ್ರು. ಆದರೆ ಕರ್ನಾಟಕದಲ್ಲಿ ಮಾತ್ರ ಪ್ರೀ ರಿಲೀಸ್ ಇವೆಂಟ್ ಕೂಡ ಮಾಡಿರಲಿಲ್ಲ. ಇದು ಕೂಡ ಕನ್ನಡಿಗರ ಕಣ್ಣು ಕೆಂಪಾಗುವಂತೆ ಮಾಡಿತ್ತು. ಬೇರೆ ಎಲ್ಲ ಕಡೆಗೂ ಹೋಗಿ ಪ್ರಚಾರ ಮಾಡಿದವರು ಕರ್ನಾಟಕಕ್ಕೆ ಮಾತ್ರ ಬಂದಿರಲಿಲ್ಲ. ಆದರೆ ಇವಾಗ ಈ ಚಿತ್ರದ ಕುರಿತು ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಅಣ್ಣಮ್ಮ ದೇವಿ ಸಾಂಗ್ ಅನ್ನ ಪುಷ್ಪ 2 ಸಂಗೀತ ನಿರ್ದೇಶಕ ಕದ್ದಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವು ದಿನಗಳಿಂದ ಒಂದು ವಿಡಿಯೋ ಹರಿದಾಡ್ತಾ ಇತ್ತು. ಪುಷ್ಪ 2 ಫೀಲಿಂಗ್ ಸಾಂಗ್ ಅನ್ನ ಅಣ್ಣಮ್ಮ ದೇವಿ ಸಾಂಗ್ನಿಂದ ಕದ್ದು ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಓಡಾಡ್ತಾ ಇತ್ತು. ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ವಾದ ಮಾಡ್ತಾ ಇದ್ದಾರೆ. 2 ಹಾಡುಗಳನ್ನ ಹೋಲಿಕೆ ಮಾಡಿದ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅದು ಈಗ ಸಖತ್ ವೈರಲ್ ಆಗ್ತಾ ಇದೆ. ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಮೇಲೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಯಾವಾಗ ಮುಂದಿನ ಸಿನಿಮಾ ಅಂತ ಕೇಳಿ ಸುಸ್ತಾಗಿದ್ದಾರೆ. ರಿಚರ್ಡ್ ಆಂಟನಿ ಸಿನಿಮಾ ಘೋಷಣೆ ಮಾಡಿ ಬಹಳ ದಿನ ಆಯಿತು. ಹೇಳಿ ಕೇಳಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ.
ಈ ಚಿತ್ರಕ್ಕೆ ಕಥೆಯನ್ನ ಬರಿತಾ ಇರುವುದಾಗಿ ಸಿಂಪಲ್ ಸ್ಟಾರ್ ಹೇಳ್ತಾನೆ ಬರ್ತಾ ಇದ್ದಾರೆ. ಹೀಗಾಗಿ ಸಿನಿಮಾ ಶುರುವಾಗುವುದು ಯಾವಾಗ, ಚಿತ್ರೀಕರಣ ಮುಗಿದು ಸಿನಿಮಾ ತೆರೆ ಮೇಲೆ ಬರೋದು ಯಾವಾಗ ಎನ್ನುವ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಇದೇ ಕಾರಣಕ್ಕೆ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತೂ ಇಂತೂ ಈ ಚಿತ್ರದ ಬಗ್ಗೆ ರಕ್ಷಿತ್ ಶೆಟ್ಟಿ ಅವರು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ರಿಚರ್ಡ್ ಆಂಟನಿ ಸಿನಿಮಾ ಕಥೆ ಇನ್ನೂ ಪೂರ್ಣ ಆಗಿಲ್ಲ. ಈ ಕಥೆಯನ್ನ ಬರೆಯಲು ಮುಖ್ಯವಾಗಿ ಆ ಕ್ಯಾರೆಕ್ಟರ್ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಲು ಊರೂರು ಸುತ್ತಾಡ್ತಾ ಇದ್ದೇನೆ ಎನ್ನುವ ಅರ್ಥದಲ್ಲಿ ರಕ್ಷಿತ್ ಶೆಟ್ಟಿ ಮಾತನಾಡಿದ್ದಾರೆ. ಉಳಿದವರು ಕಂಡಂತೆ ಚಿತ್ರದ ಮುಂದುವರಿದ ಭಾಗ ರಿಚರ್ಡ್ ಆಂಟನಿ. ಇದರಲ್ಲಿ ರಿಚ್ಚಿಯ ಹಿಂದಿನ ಕಥೆಯನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ. ಇನ್ನು ಉಳಿದವರು ಕಂಡಂತೆ ಸಿನಿಮಾ ಬಂದು 10 ವರ್ಷ ಕಳೆದಿದೆ. ಬಾಕ್ಸ್ ಆಫೀಸ್ನಲ್ಲಿ ಉಳಿದವರು ಕಂಡಂತೆ ಗೆಲ್ಲದೇ ಇದ್ರೂ ಕೂಡ ಆ ಸಿನಿಮಾ ಕಲ್ಟ್ ಕ್ಲಾಸಿಕ್ ಲಿಸ್ಟ್ ಅನ್ನ ಸೇರಿಕೊಂಡಿದೆ. ಇದೇ ಕಾರಣಕ್ಕೆ ಅಭಿಮಾನಿಗಳು ರಿಚರ್ಡ್ ಆಂಟನಿ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ನಿನ್ನೆಯ ಎಪಿಸೋಡ್ನಲ್ಲಿ ಎಲ್ಲ ಸ್ಪರ್ಧಿಗಳನ್ನು ಬೂಸ್ಟ್ ಮಾಡುವ ಸಲುವಾಗಿ ಬಿಗ್ ಬಾಸ್ ಸೀಸನ್ 10ರಲ್ಲಿ ಆಡಿದ ಸ್ಪರ್ಧಿಗಳನ್ನು ಮನೆಗೆ ಕರೆಸಿದ್ದಾರೆ. ತನಿಷಾ ಕುಪ್ಪಂಡ, ದ್ರೋಣ್ ಪ್ರತಾಪ್, ತುಕಾಲಿ ಸಂತು ಹಾಗೆ ವರ್ತೂರ್ ಸಂತು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ಪರ್ಧಿಗಳ ಆಟವನ್ನು ಬೂಸ್ಟ್ ಮಾಡುವ ಸಲುವಾಗಿ ಹೀಗೆ ಮಾಡಲಾಗಿದೆ. ಹಳೆ ಸ್ಪರ್ಧಿಗಳನ್ನು ಮನೆಯಲ್ಲಿ ನೋಡಿ ಸದಸ್ಯರೆಲ್ಲ ಖುಷಿ ಪಟ್ಟಿದ್ದಾರೆ. ಇನ್ನು ಪ್ರತಾಪ್ ಅವರು ತಮ್ಮ ಹೊಸ ಬದುಕನ್ನ ಕಲ್ಪಿಸಿಕೊಟ್ಟ ಬಿಗ್ ಬಾಸ್ ಮನೆಯ ಹಳೆಯ ದಿನಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಇನ್ನು ದ್ರೋಣ್ ಪ್ರತಾಪ್ ಅವರು ತಮ್ಮ ಸೀಸನ್ನಲ್ಲಿ ಬಿಗ್ ಬಾಸ್ ನಾಮಿನೇಷನ್ ಇಂದ ಸೇವ್ ಆಗಲು ಕೊಟ್ಟಿದ್ದ ಟಾಸ್ಕ್ ಅನ್ನ ಈಗ ಮತ್ತೆ ಆಡಿಸಲು ಮುಂದಾಗಿದ್ದಾರೆ. ಇದಕ್ಕಾಗಿ ಪ್ರತಾಪ್ ಅವರು ಮನೆಯಲ್ಲಿ 3 ಸದಸ್ಯರನ್ನ ಆಯ್ಕೆ ಮಾಡಿದ್ದಾರೆ. ತ್ರಿವಿಕ್ರಮ್, ಶಿಶಿರ್ ಹಾಗೆ ರಜತನ್ನ ಆಯ್ಕೆ ಮಾಡಿದ್ದಾರೆ. ಮನೆಯ ಲಿವಿಂಗ್ ಏರಿಯಾದಲ್ಲಿ ಬಲೂನ್ಗಳನ್ನು ಇಟ್ಟಿದ್ದು ಇದರಲ್ಲಿ 2 ನಾಮಿನೇಷನ್ ಪಾಸ್ಗಳು ಇದೆ. ಇದನ್ನು ಪಡೆದವರಿಗೆ ಸೂಪರ್ ಪವರ್ ಸಿಗುವುದಾಗಿ ಹೇಳ್ತಾರೆ. ಇಂದಿನ ಸಂಚಿಕೆಯಲ್ಲಿ ಯಾರಿಗೆ ಈ ಪಾಸ್ ಸಿಗುತ್ತೆ ಅನ್ನುವಂತಹ ಕುತೂಹಲ ಮೂಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.